ನಮಸ್ತೆ ವೀಕ್ಷಕರೇ, VCM ಎಲೆಕ್ಟ್ರಿಕಲ್ ಸರ್ವಿಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಒಂದು ಥರ್ಮೋಸ್ಟಾಟ್ ಬಗ್ಗೆ ಪರಿಚಯಿಸ್ತಾ ಇದ್ದೀನಿ. ಇದು ಗೀಝರ್ ಥರ್ಮೋಸ್ಟಾಟು. ನೋಡಿ, ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇದು ಬಂದು ಗೀಝರ್ನ ಹೃದಯ ಭಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಇದೇ ಫುಲ್ ಫಂಕ್ಷನ್ ಮಾಡೋದು. ಗೀಝರಲ್ಲಿ ಏನೇನು ಆಟೋಮೆಟಿಕ್ ಹೆಂಗೆ ಆಫ್ ಆಗುತ್ತೆ ಎಲ್ಲ ಥರ. ಇದು ಬಂದು ಈಗ ತೋರಿಸ್ತಾ ಇರೋದು ಬಂದು ಇದು ಡಿಜಿಟಲ್ ಗೀಝರ್ದು ಥರ್ಮೋಸ್ಟಾಟ್. ಇದು ಥರ್ಮೋ ಕಟ್ ಆಫ್ ಇದು. ಈಗ ಫಸ್ಟ್ ಇದ್ರದ್ದು ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಏನು ಇಲ್ಲಿ ಬ್ಲ್ಯಾಕ್ ಕಲರ್ಸ್ ವೈರ್ ಕಾಣಿಸ್ತಿದೆ, ಇದು ಕಾಯಲ್ ಒಳಗಡೆ ಇರುತ್ತೆ, ಟ್ಯಾಂಕ್ ಒಳಗಡೆ. ನಿಮಗೆ ಕೆಳಗಡೆ ಕ್ಯಾಪ್ ತೆಗೆದ್ರೆ ಇದು ಮಾತ್ರ ಥರ್ಮೋಸ್ಟಾಟ್ ಮಾತ್ರ ಈಚೆ ಇರುತ್ತೆ. ಮೊದಲನೇದಾಗಿ ನೀವು ಏನಂದರೆ ನೋಡಿ, ಇಲ್ಲಿ ಏನು ಥರ್ಮೋಸ್ಟಾಟ್ ಕಾಣಿಸ್ತಿದೆಯಲ್ಲ, ಇದು ಆನ್ ಆ್ಯಂಡ್ ಆಫ್ ಆಗಬೇಕು. ಕಟ್ ಅಂತ ಸೌಂಡ್ ಬರ್ತಾ ಇರಬೇಕು. ಇದು ಆ ಥರ ಬರ್ತಿದೆ ಅಂದರೆ ಇದು ಚೆನ್ನಾಗಿದೆ ಅಂತ ಥರ್ಮೋಸ್ಟಾಟು. ಇದು ಬಂದು ಥರ್ಮೋ ಕಟ್ ಆಫ್. ಏನು ಬ್ಲ್ಯಾಕ್ ಕಲರ್ ಬಟನ್ ಕಾಣಿಸ್ತಿಲ್ಲ, ಇದು ಥರ್ಮೋ ಕಟ್ ಆಫ್. ಇದು ಅಲ್ಲಿ ಫೇಸ್ ನ್ಯೂಟ್ರಲಿಂದ ಇಲ್ಲಿ ಕಂಟಿನ್ಯೂಟಿ ಬರುತ್ತೆ. ಈ ಬಟನ್ ಏನಾರು ಟ್ರಿಪ್ ಆಗಿದ್ರೆ ಅದನ್ನು ಪ್ರೆಸ್ ಮಾಡಿದ್ರೆ ಮತ್ತೆ ಆನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ ಮುಂದೆ ಯಾವ ಥರ ಆಗುತ್ತೆ ಅನ್ನೋದು ಒಂದು ವಿಡಿಯೋ ಡೆಮೋ ತೋರಿಸ್ತೀನಿ. ಕಂಟಿನ್ಯೂಟಿ ಏನಿದ್ರು ಒಂದರಿಂದ ಆಪೋಸಿಟ್ಗೆ ಕಂಟಿನ್ಯೂಟಿ ಬರಬೇಕು. ಥರ್ಮೋಸ್ಟಾಟ್ ಆನಲ್ಲಿದ್ದಾಗಲೇ ಕಂಟಿನ್ಯೂಟಿ ಚೆಕ್ ಮಾಡ್ಕೋಬೇಕು ನೀವು. ಅದಾಗ್ತದೆ. ನೆಕ್ಸ್ಟು ಇದು ಫೇಸಿಂದ ನ್ಯೂಟ್ರಲಿಂದ ಈ ಕಡೆಗೆ ಕಂಟಿನ್ಯೂಟಿ ಬರಬೇಕು. ಅದು ಥರ್ಮೋಸ್ಟಾಟ್ ಆನ್ ಆದಾಗ ಮಾತ್ರ. ಆಫ್ ಆದರೆ ಬರೋ ಥರ ಇರೋಂಗಿಲ್ಲ. ಇದು ಥರ್ಮೋ ಕಟ್ ಆಫ್ ವೈರು. ಥರ್ಮೋಸ್ಟಾಟ್ ವೈರ್ ಈ ಕಡೆದು. ಥರ್ಮೋಸ್ಟಾಟ್ ವೈರ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದಾದರೆ ಥರ್ಮೋ ಕಟ್ ಆಫ್ ಆಗುತ್ತೆ. ಥರ್ಮೋಸ್ಟಾಟ್ ಏನಂದರೆ ನೀವೀಗ 60-75 ಟೆಂಪ್ರೇಚರ್ಗೆ ಸೆಟ್ ಮಾಡಿರ್ತೀರ ಅಂದರೆ ಆ ಟೆಂಪ್ರೇಚರ್ ಕರೆಕ್ಟಾಗಿ ಅದು ಆಫ್ ಆಗುತ್ತೆ. ಅದು ಆಫ್ ಆಗ್ತಾ ಇಲ್ಲ ಅಂದರೆ ಈ ಥರ್ಮೋ ಕಟ್ ಆಫ್ ಏನಿದೆ, ಈ ಥರ್ಮೋ ಕಟ್ ಆಫು ಆಟೋಮೆಟಿಕ್ ಟ್ರಿಪ್ ಆಗಿಬಿಡುತ್ತೆ. ಗೀಝರ್ ಕಂಪ್ಲೀಟ್ಲಿ ಬಂದಾಗಿ ಹೋಗುತ್ತೆ. ನಿಮಗೆ ಇಂಡಿಕೇಷನ್ ಯಾವುದೂ ಬರೋಲ್ಲ ಕಟ್ ಆಫ್ ಆದರೆ. ಥರ್ಮೋಸ್ಟಾಟ್ ಆಫ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ನಿಮ್ಗೆ ಆಟೋಮೆಟಿಕ್ಲಿ ಗೀಝರ್ ಆಫ್ ಆಗ್ತಾಯಿಲ್ಲ ಅಂದರೆ ಬಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೇ ಥರ್ಮೋ ಕಟ್ ಆಫ್ ಇರುತ್ತೆ. ಥರ್ಮೋ ಕಟ್ ಆಫ್ ಆದರೆ ನಿಮಗೆ ಕಂಪ್ಲೀಟ್ಲಿ ಗೀಝರ್ ಬಂದಾಗುತ್ತೆ. ಎರಡೂ ಫಂಕ್ಷನ್ ಮಾಡ್ತಾಯಿಲ್ಲ ಅಂದರೆ ಗೀಝರಲ್ಲಿ 100-150 ಟೆಂಪ್ರೇಚರ್ ಗೀಝರ್ ಹೀಟ್ ಆಗಿ ಗೀಝರ್ ಬಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮೇಯ್ನಾಗಿ ಇದು ಚೆನ್ನಾಗಿರಬೇಕು, ಥರ್ಮೋ ಕಟ್ ಆಫ್ ಆಗಲಿ ಥರ್ಮೋಸ್ಟಾಟ್ ಆಗಲಿ. ಇದು ಅದಕ್ಕೇ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಇದು ಹೃದಯ ಭಾಗ ಅಂತ, ಗೀಝರ್ನ ಹೃದಯ ಭಾಗ. ಈಗ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಆಫ್ ಆಗುತ್ತೆ ಅಂತ. ಒಂದು ಕ್ಯಾಂಡಲ್ ತೊಗೊಳ್ಳಿ ಮನೇಲಿ. ನೋಡಿ, ಫಸ್ಟು ಕ್ಯಾಂಡಲ್ ತೊಗೊಂಡು ನೀವು ಈಗ ನೋಡಿ ಕ್ಯಾಂಡಲ್ ಎಲ್ಲ ತೊಗೊಂಡಿದ್ದೀವಿ. ಅದರಲ್ಲಿ ಈಗ ಥರ್ಮೋ ಕಟ್ ಆಫ್ ಏನಿರುತ್ತಲ್ಲ, ಫಸ್ಟು ಥರ್ಮೋಸ್ಟಾಟ್ನ ಹಿಡೀರಿ. ಥರ್ಮೋಸ್ಟಾಟ್ನ ಬೆಂಕಿಗೆ ಹಿಡಿದಾಗ ಟಕ್ಕನ ಸೌಂಡ್ ಬರಬೇಕು. ಆಗ ಥರ್ಮೋಸ್ಟಾಟ್ ಚೆನ್ನಾಗಿದೆ ಅಂತ. ಥರ್ಮೋಸ್ಟಾಟ್ ಅಂದರೆ ಆ ಪಿಂಕ್ ಕಲರ್ ಏನು ಕಾಣಿಸ್ತಿಲ್ಲ ಅದು ಥರ್ಮೋಸ್ಟಾಟು. ಅದು ಟಕ್ಕಂತ ಸೌಂಡ್ ಬಂತು ಅಂದರೆ ಬೆಂಕಿಗೆ ಹಿಡಿದ್ಮೇಲೆ ಅದು ಚೆನ್ನಾಗಿದೆ ಅನ್ನೋದು ಥರ್ಮೋಸ್ಟಾಟು. ಬಂತು ಸೌಂಡ್ ಬರ್ತಿದ್ದಂಗೆ ಅದು ಟಕ್ ಅಂತ ಸೌಂಡ್ ಬಂತು. ಹಾಗಾಗಿ ಥರ್ಮೋಸ್ಟಾಟ್ ಚೆನ್ನಾಗಿದೆ. ಈಗ ನೆಕ್ಸ್ಟ್ ನೀವು ಅದನ್ನ ಒಂದು ಸ್ವಲ್ಪ ಕೋಲ್ಡ್ ವಾಟರ್ಗೆ ಎಜ್ಜಿ, ಥರ್ಮೋಸ್ಟಾಟ್ ಮತ್ತೆ ಆನ್ ಆಗುತ್ತೆ. ಈಗ ಥರ್ಮೋ ಕಟ್ ಆಫು. ನಿಮಗೆ ಥರ್ಮೋ ಕಟ್ ಆಫ್ ಬಂದು ನೋಡಿ ತೋರಿಸ್ತಾ ಇದೀನಲ್ಲ, ಈ ಬಟನ್ನು ಟ್ರಿಪ್ ಆಗಿರುತ್ತೆ ಕೆಲವೊಂದು ಟೈಮು, ಅದು ನೋಡ್ಕೋಬೇಕು. ಥರ್ಮೋ ಕಟ್ ಆಫ್ ಆನ್ ಮಾಡಬೇಕು ಅಂದಾಗ ನೀವು ಮಾಮೂಲಿ ಈ ಥರ ಸ್ವಲ್ಪ ಹಿಡೀರಿ ಬೆಂಕಿಗೆ. ಆ ಬಟನ್ ಬ್ಲ್ಯಾಕ್ ಕಲರ್ ಏನು ಬಟನ್ ಇರುತ್ತೆ ಅದು ಮುಂದೆ ಬರುತ್ತೆ, ಟಕ್ ಅಂತ ಓಪನ್ ಆಗುತ್ತೆ. ಮೇಲೆ ಓಪನ್ ಆದಾಗ ಅದನ್ನ ಬಟನ್ನ ಪ್ರೆಸ್ ಮಾಡಬೇಕು. ಅದು ಟ್ರಿಪ್ ಆಗೋದು 2 ಕಾರಣಕ್ಕೆ ಟ್ರಿಪ್ ಆಗುತ್ತೆ. ನೋಡಿ, ಆ ಬಟನ್ ಈಗ ನಾನು ಪ್ರೆಸ್ ಮಾಡ್ತೀನಿ ನೋಡಿ, ಅದು ಬಂದು ಮುಂದೆ ಬಂದಿರುತ್ತೆ. ಅದನ್ನು ಪ್ರೆಸ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿದ್ರೆ ಟಕ್ ಅಂತ ಮತ್ತೆ ಆನ್ ಆಗುತ್ತೆ. ಅದು ಆನ್ ಆಗಿದ್ದ ಮುಂಚೆ ಮಾಮೂಲಿ ಅದು ಏನಕ್ಕೆ ಟ್ರಿಪ್ ಆಗುತ್ತೆ ಅನ್ನೋದಾದ್ರೆ, ಥರ್ಮೋ ಕಟ್ ಆಫ್ ಏನಕ್ಕೆ ಟ್ರಿಪ್ ಆಗುತ್ತೆ ಅಂದರೆ 2 ಕಾರಣಕ್ಕೆ ಟ್ರಿಪ್ ಆಗುತ್ತೆ. ಒಂದು, ಥರ್ಮೋಸ್ಟಾಟ್ ಹೋಗಿದ್ರೆ ಟ್ರಿಪ್ ಆಗುತ್ತೆ. ಇಲ್ಲ ಸ್ಕೇಲಿಂಗ್ ಆಗಿದ್ರೆ, ಗೀಝರ್ ಒಳಗಡೆ ಹಾರ್ಡ್ನೆಸ್ ವಾಟರ್ ಇದ್ದರೆ ಸ್ಕೇಲಿಂಗ್ ಆದಾಗ ಏನಾಗುತ್ತೆ, ಸೆನ್ಸ್ ಆಗ್ತಿರಲ್ಲ ಥರ್ಮೋಸ್ಟಾಟ್ಗೆ, ಆಗ ಥರ್ಮೋ ಕಟ್ ಆಫ್ ಆಗುತ್ತೆ. ನಿಮ್ಗೆ ಆಗಲೇ ಹೇಳ್ದಂಗೆ ಥರ್ಮೋಸ್ಟಾಟು ಥರ್ಮೋ ಕಟ್ ಆಫ್ ಎರಡೂ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಗೆ ಆಟೋಮೆಟಿಕ್ಲಿ ಗೀಝರು ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಹೋಗ್ತಾ ಇರುತ್ತೆ. ಇದು ಕರೆಕ್ಟ್ ಟೆಂಪ್ರೇಚರ್ಗೆ ಆಫ್ ಆಗಬೇಕು. 60-75ವರೆಗೂ ಥರ್ಮೋಸ್ಟಾಟ್ ಕೆಲಸ ಮಾಡ್ತಾ ಇರುತ್ತೆ. 75-90 ಒಳಗಡೆ ಥರ್ಮೋ ಕಟ್ ಆಫ್ ಆಗುತ್ತೆ. ಓವರ್ ಹೀಟ್ ಆದರೆ ಥರ್ಮೋ ಕಟ್ ಆಫ್ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಎರಡೂ ಗೀಝರಲ್ಲಿ ಬರೋದು 2 ಐಟಮ್ಸು, ಒಂದು ಕಾಯಲು, ಒಂದು ಥರ್ಮೋಸ್ಟಾಟು. ಕಾಯಲು ಹೀಟ್ ಆಗುತ್ತೆ, ಥರ್ಮೋಸ್ಟಾಟು ಆನ್ ಆ್ಯಂಡ್ ಆಫ್ ಆಗುತ್ತೆ, ಕಂಟ್ರೋಲಿಂಗ್ ಮಾಡುತ್ತೆ. ಈ ಥರ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನೀವು ಆಟೋಮೆಟಿಕ್ಲಿ ಆನ್ ಆಗೋಗುತ್ತೆ. ಅದು ಥರ್ಮೋ ಕಟ್ ಆಫಲ್ಲಿ ಆ ಬಟನ್ನು ಟ್ರಿಪ್ ಆಗಿರುತ್ತೆ. ರೀಸೆಟ್ ಮಾಡಿದ್ರೆ ಮತ್ತೆ ಆನ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಮತ್ತೆ ಆನ್ ಆಗ್ತಾಯಿಲ್ಲ ಅನ್ನೋದಾದ್ರೆ ಥರ್ಮೋ ಕಟ್ ಆಫ್ ಹೋಗಿರುತ್ತೆ. ಅದನ್ನು ಟೆಕ್ನಿಷಿಯನ್ಗೆ ಕಾಲ್ ಮಾಡಿ ನೀವು ರೆಡಿ ಮಾಡಿಸ್ಕೋಬೋದು, ಇಲ್ಲ ಹೊಸದು ಹಾಕ್ಕೋಬೋದು.